ಸೂಜಿ ರಾಕೇಶನ್ ಎರಡನೇ ಹೆಂಡತಿ. ಏನ್ ಹೇಳ್ತಾ ಇದೀಯ ಸಿದ್ಧಾರ್ಥ್ ನೀನು? ರಾಕೇಶ್ಗೆ ಈಗಾಗಲೇ ಒಂದು ಮದುವೆ ಆಗಿದೆಯಾ? ಮೈ ಗಾಡ್. ಸೂಜಿ ಗೊತ್ತಾಗ್ತಾ ಇದ್ದಾಗೆ ನಾನು ಮೇಂಟೈನ್ ಮಾಡಿದ್ದೀನಿ. ರಾಕೇಶನ್ ಮೊದಲನೇ ಹೆಂಡತಿ ಈಗ ತಾನೇ ಪ್ರತ್ಯಕ್ಷ ಆಗಿದ್ದಾಳೆ. ಅವಳು ರಾಕೇಶನ್ ಬಗ್ಗೆ ಎಲ್ಲ ಕತೆಗಳನ್ನು ಒಂದು ಡೈರಿಲಿ ಬರೆದಿಟ್ಟಿದ್ದಾಳೆ. ಈಗ ಆ ಡೈರಿ ನನ್ನ ಹತ್ರ ಇದೆ. ಆ ಡೈರಿ ಏನೋ ನನ್ನ ಹತ್ರ ಇದೆ. ಅದನ್ನು ನಾನು ಸೂಟ್ ಕೇಸಲ್ಲಿ ಇಟ್ಟಿದ್ದೆ. ಆದ್ರೆ ಆ ಸೂಟ್ ಕೇಸ್ ನಾನು ಲಾಕ್ ಮಾಡಿರ್ಲಿಲ್ಲ. ಒಂದ್ ವೇಳೆ ಆ ಡೈರಿ ಏನಾದ್ರೂ ರಶ್ಮಿ ಕೈಗೆ ಸಿಕ್ಬಿಟ್ರೆ ಎಲ್ಲ ಎಡ್ವರ್ಡ್ ಆಗೋಗ್ಬಿಡುತ್ತೆ ಡ್ಯಾಡ್. ನಾನು ಈಗಲೇ ರಶ್ಮಿ ಮನೆಗೆ ಹೋಗ್ಬೇಕು. ಓಕೆ, ಬಾಯ್. ಅಬ್ಬಾ, ಸದ್ಯ ಈ ಡೈರಿನ ಯಾರು ತಗೋಬಿಡ್ತಾರೋ ಅಂತ ನನ್ಗೆ ಗಾಬರಿ ಆಗೋಗಿತ್ತು. ಸಿದ್ಧಾರ್ಥ್, ಏನೋ ಹುಡ್ತಿರೋ ಆಗಿದೆ. ಏನಿಲ್ಲ ರಶ್ಮಿ, ನಾನು ಟವಲ್ ತಗೋತಾ ಇದ್ದೆ. ಸರಿ, ನಾನು ಹೋಗಿ ಫ್ರೆಶ್ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಹಾ, ಮೈ ಗಾಡ್, ರಾಕೇಶನ್ ಫೋಟೋ ಈ ಡೈರಿಲಾ? ಅದು ಯಾವ್ದೋ ಹುಡುಗಿ ಜೊತೆ ಮೈ ಚಳಿ ಬಿಟ್ಟು ರಾಕೇಶ್ ಜೊತೆ ಪಾರ್ಕು, ಸಿನಿಮಾ, ಹೋಟ್ಲ್ ಅಂತ ಸುತ್ತಾಡ್ತಿದ್ದೆ. ಒಂದಿನ ರಾಕೇಶ್ ನನ್ನ ಪ್ರೀತಿಸ್ತಾನಂತ ಹೇಳ್ದ. ನಾನು ರಾಕೇಶ್ ವ್ಯಕ್ತಿತ್ವದಿಂದ ಆಕರ್ಷಿತಳಾಗಿದ್ದೆ. ರಾಕೇಶ್ ನಿಜವಾಗಿ ನನ್ನನ್ನ ಪ್ರೀತಿಸ್ತಾ ಇದ್ದಾನಂತ ನಂಬಿಟ್ಟೆ. ಆ ಪ್ರೀತಿಯ ಹುಚ್ಚು ಹೊಳೆಲಿ ಕೊಚ್ಕೊಂಡು ಹೋಗ್ಬಿಟ್ಟೆ. ನನ್ನ ನಾನೇ ರಾಕೇಶ್ಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದೆ. ನಮ್ಮನೆಯಿಂದ ಇಲ್ಲಿಗೆ ಬರಕ್ಕೆ ತುಂಬಾ ಖರ್ಚಾಗಿದೆ ಇವತ್ತು. ನೀನೇ ನನಗೆ ಫೋನ್ ಮಾಡಿ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಸಿದ್ಯಾ. ನಾನು ಬಂದು ನಿಂತ್ಕೊಂಡು 10 ನಿಮಿಷ ಆಯ್ತು. ಬೇಗ ದುಡ್ಡು ಕೊಟ್ಟು ಕಳ್ಸದ್ ಬಿಟ್ಟು ಮಹಾರಾಣಿ ತರ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದೀಯಾ. ನಿನ್ ಮೊದಲನೇ ಹೆಂಡತಿ ವಿಷಯ ಬಯಲಾದ್ರೆ ರಾಕೇಶ ಬೆಕ್ ಶಿರೀಷ ಎಷ್ಟು ಬೇಕು? ಅಯ್ಯೋ ರಾಮ, ನನಗೆ ದುಡ್ಡು ಬೇಡ ರಶ್ಮಿ, ನನಗೆ ಡೈರಿ ಬೇಕು. ದಯವಿಟ್ಟು ಅದೊಂದು ಡೈರಿ ಕೊಟ್ಬಿಡಮ್ಮ. ನಾನ್ ನಿನ್ ಸವಾಸಕ್ಕೆ ಬರಲ್ಲ. ಇನ್ ಯಾವತ್ತೂ ನಾನು ನಿನ್ನ ಬ್ಲ್ಯಾಕ್ ಮೇಲ್ ಮಾಡಲ್ಲ. ನನ್ನ ಬೇಳೆಕಾಳು ಬೇಬೇಕಲ್ವಾ? ರಾಕೇಶ, ನೀನ್ ಸೇಫ್ ಆಗೇ ಇರ್ತೀಯ. ಯು ಡೋಂಟ್ ವರಿ. ಆ ಸೂಜಿನ ಸೆಕೆಂಡ್ ಹ್ಯಾಂಡ್ ಮಾಡೋಕೆ ಈ ಡೈರಿನೇ ಸಾಕು. ನಾನು ಹೇಳ್ದಂಗ್ ಮಾಡೋ. ನಿನ್ ಮೊದಲನೇ ಹೆಂಡತಿ ಆಗ್ಲಿ ಸೂಜಿ ಆಗ್ಲಿ ನಿಂಗೆ ಯಾರು ಏನು ಮಾಡಲ್ಲ. ಇನ್ಮೇಲೆ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ನನ್ಗೇನು ಆಗದ ಹಾಗೆ ನೀನ್ ನೋಡ್ಕೋಬೇಕು ಅಷ್ಟೇ. ಅಷ್ಟು ಮಾಡಿ ಪುಣ್ಯ ಕಟ್ಕೊಂತೀನಿ. ನಡಿ, ದುಡ್ಡು ಕೊಡ್ತೀನಿ.